ನಾನು ಯೂಟ್ಯೂಬಲ್ಲಿ ಬರಲಿಲ್ಲ ಅಂದ್ರೆ ನಗಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಮಟನ್ ಊಟಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲಿ ಏನು ಅಂತ ನಿಮಗೆ ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಕುಣಿಗಲ್ ಹತ್ರ ಇರೋ ತೆಪ್ಸಂದ್ರ ಅಂತ ಹೇಳಿ ಇಲ್ಲಿ ದೇವ್ರ ಕೆಲಸ ಮಾಡ್ತಾಯಿದ್ದಾರೆ. ಲಕ್ಷ್ಮಮ್ಮ ಆಂಟಿ ಅಂತ ನೋಡಿದ್ದೀರಾ, ನನ್ನ ವಿಡಿಯೋದಲ್ಲಿ ಅವ್ರನ್ನ ಆಲ್ಮೋಸ್ಟು ನೋಡಿರ್ತೀರ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ರೋಡಂತೂ ತುಂಬಾ ಹದಗೆಟ್ಟಿದೆ. ಬೆಟ್ಟದ ಮೇಲೆ ಹೋಗ್ತಾಯಿದ್ದೀವಿ. ತುಂಬ ಭಯ ಆಗ್ತಿತ್ತು, ಯಾಕಂದರೆ 6 ಇಂಚಿಗೆ ರೋಡ್ ಇತ್ತು. ಅದು ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ವೀಡಿಯೋ ಮಾಡೋಕ್ಕಂತೂ ತುಂಬಾ ಶೇಕ್ ಆಗ್ತಾಯಿತ್ತು, ಆ ಥರ ಇತ್ತು ರೋಡು. ಇಷ್ಟು ಹತ್ರ ಇದ್ದು ಈ ಥರ ಒಂದು ದೇವಸ್ಥಾನ ನೋಡಿಲ್ವಲ್ಲ, ತುಂಬಾ ಬೇಜಾರಾಗೋದು ನನಗೆ. ಈ ಸಲ ನಾನು ಹೋಗಲೇಬೇಕು, ನಾನು ಆ ಸೈಡೆಲ್ಲ ಹೋಗಿಲ್ಲ ಅಂತ ಹೇಳಿ ನಾನು ನನ್ನ ಫ್ರೆಂಡು ಮತ್ತು ಆಟೋ ಮಾಡ್ಕೊಂಡು ಸರಿ ಅಣ್ಣ. ಈ ದೇವಸ್ಥಾನ ಬಂದು ತೆಪ್ಸಂದ್ರ ಅಂತ ಹೇಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಕಂಬದ ನರಸಿಂಹ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಇಷ್ಟು ಹತ್ರ ಇದ್ದು ಇದನ್ನೆಲ್ಲ ನೋಡಲಿಲ್ವಲ್ಲಪ್ಪ ಅಂತ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆಂಟಿ ಪ್ರತಿ ಸಲನೂ ಅವ್ರ ಮನೆ ಫಂಕ್ಷನ್ಸ್ಗೆಲ್ಲ ನನ್ನನ್ನು ಕರೆಯೋರು, ಬಟ್ ಹೋಗ್ತಾ ಇರಲಿಲ್ಲ. ನಮ್ಮ ಅತ್ತೆಯವರೇ ಹೋಗ್ತಾ ಇರೋರು. ನಾನು ಹೋಗ್ಬೋದಿತ್ತು, ಬಟ್ ಒಬ್ಬರೇ ಹೋಗ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗ್ತಾ ಇದ್ದೆ. ಈ ಸಲ ದೇವಸ್ಥಾನಕ್ಕೆ ಹೋಗಲೇಬೇಕು, ಮತ್ತು ಅವರು ಕರೆದಾಗೆಲ್ಲ ನಾನು ಈ ಥರ ಡಿಸಪಾಯಿಂಟ್ ಮಾಡ್ತಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂತ ಹೇಳಿ ಮಂಜು ಆ್ಯಕ್ಚುಲಿ ಬೇರೆ ಕಡೆ ಪ್ರೋಗ್ರಾಮ್ಗೆ ಹೊರಟಿದ್ರು ನನ್ನ ಫ್ರೆಂಡು. ಇಲ್ಲ ಈ ಸಲ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳಿ ನಾನೇ ಅಲ್ಲಿ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಹೊರಡಿಸ್ದೆ. ಸರಿ ಅಂದ್ಬಿಟ್ಟು ನೋಡೋಕ್ಕೆ ಅಂತೂ ಬೆಟ್ಟದ ಮೇಲಿದ್ದೀವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಇದೆಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ನ. ಇಷ್ಟು ಹತ್ರ ಇದ್ದು ನಾವು ನೋಡಿಲ್ವಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ನಮ್ಮೂರ ಹತ್ರ ಇರೋ ರಂಗಸ್ವಾಮಿ ಬೆಟ್ಟ ಅಂತ ಇದೆ, ಅದು ಕೂಡ ಅಷ್ಟೇ ನಾನು ಈಗೀಗ ರೀಸೆಂಟಾಗಿ ನೋಡಿದ್ದು. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಹೈಲೈಟ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೀವು ನನಗೆ ಎಷ್ಟೋ ಸಲ ಅನಿಸಿರುತ್ತೆ, ಇಷ್ಟು ಹತ್ರ ಇದ್ದು ಈ ಥರ ಒಂದು ಪ್ಲೇಸ್ಗಳನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಲ್ಲಪ್ಪ ಅಂತೇಳಿ. ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ ಒಂದೊಂದು ಸಲ ನೆನೆಸ್ಕೊಂಡಾಗ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಕಡೆ ಯಾರು ಆನ್ ದಿ ವೇ ಹೊರಟಾಗ ನಿಜವಾಗ್ಲೂ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ದೇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ ಆಂಟಿಯವರು ಒಬ್ಬರೇ ಇಲ್ಲಿ ದೇವ್ರ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ಅವ್ರ ಕಡೆಯವರಂತೂ ತುಂಬ ಅಂದರೆ ತುಂಬ ಜನ ಸೇರಿದರು. ಹಾಗೆ ಇಲ್ಲಿ ಎಲ್ಲರೂ ನಡ್ಕೊಂಡು ಬರೋದಕ್ಕಾಗಲ್ಲ ಬೆಟ್ಟದ ಮೇಲೆ. ಕಾಲ್ನಡಿಗೆದು ಮಾಡಿದ್ದಾರೆ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ. ಬಂದ್ಬಿಟ್ಟು ಲಕ್ಷ್ಮಮ್ಮ ಆಂಟಿಯವ್ರ ಮೊಮ್ಮಗ. ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದ್ದಾನೆ, ಎಲ್ಲ ಮಾಸ್ತಿ ಥರ ಇದ್ದಾನೆ. ಹಾಗೆ ಇವರು ಅಶ್ವಿನಿ ಅಂತ ಹೇಳಿ ಅವ್ರ ಸೊಸೆ. ತುಂಬಾ ಖುಷಿ ಪಡ್ತಾರೆ, ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು. ಹಾಗೆ ಇವ್ರು ಬಂದ್ಬಿಟ್ಟು ಪದ್ಮ ಅಂತ ಹೇಳಿ, ಇವರು ಅಷ್ಟೇ ನನಗೆ ಮುಂಚೆಯಿಂದನೂ ಫ್ರೆಂಡು. ಇವರು ಕೂಡ ಇವರು ಅಷ್ಟೇ ನಿಮ್ಮ ಅಲ್ಲ ನಿಮ್ಮ ಯಜಮಾನ್ರು ಇದು ನಿಮ್ಮ ಮನೆ ದೇವರು. ನೋಡ್ತಾ ಇರ್ತೀನಿ ಅಂತಾರೆ. ಇವ್ರ ಜೊತೆ ಒಬ್ರು ಆಂಟಿ ಬರ್ತಾರೆ, ಅವರು ಅಷ್ಟೇ ಈ ಆಂಟಿನೇ. ಕಾಶಿ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀನಿ. ನೀವು ಗಯಾಗೆ ಯಾಕೆ ಹೋಗಿಲ್ಲ ಅಂತ ಅವರೇ ನನ್ನ ಕೇಳಿದ್ದು.
ಥ್ಯಾಂಕ್ಸ್ ಆಂಟಿ, ನನ್ನ ವಿಡಿಯೋನ ನೀವು ಫಾಲೋ ಮಾಡ್ತಾ ಇರೋದಕ್ಕೆ. ಹಾಗೆಯೇ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಪೂಜೆ ಕರೆಕ್ಟ್ ಟೈಮ್ಗೆ ನಾವು ಅಲ್ಲಿಗೆ ಬಂದ್ವಿ ಅಂದ್ಕೊಳ್ತೀನಿ. ಸ್ವಲ್ಪ ಲೇಟ್ ಆಗಿದ್ರೆ ನಾವು ಪೂಜೆ ಎಲ್ಲ ಮಿಸ್ ಮಾಡ್ಕೊತಿದ್ವೇನೋ ಅಂತ ಅನ್ನಿಸ್ತು. ದೇವರ ದರ್ಶನ ಎಲ್ಲ ಆಗಿ ಮುಗಿಸ್ಕೊಂಡು ಈಗ ಹೊರಗಡೆ ಬಂದು ಪ್ರಸಾದ ಕೊಡ್ತಾಯಿದ್ರು, ಅವಲಕ್ಕಿ. ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗೆ. ಇದನ್ನು ಅಲ್ಲೇ ಪ್ರಸಾದನ ತಿನ್ಕೊಂಡು ಇವಾಗ ಅಲ್ಲಿ ಇನ್ನೊಂದು ಪೂಜೆ ಮಾಡ್ತಾರಂತೆ, ಅಲ್ಲಿ ಎಡೆ ಇಕ್ತಾರಂತೆ, ಅಲ್ಲಿ ಪೂಜೆಗೆ ಹೋಗ್ತಾಯಿದ್ದೀವಿ. ಹಾಗೆಯೇ ಇಲ್ಲಿ 3 ವರ್ಷಕ್ಕೊಮ್ಮೆ ಅರಸೇವೆ ಅಂತ ಮಾಡ್ತಾರಂತೆ. ತುಂಬ ಅಂದರೆ ತುಂಬ ಜನನ ಸೇರ್ತಾರೆ ಅಂತ ಹೇಳ್ತಾಯಿದ್ರು. ಇಲ್ಲೇ ನೋಡಿ ನರಸಿಂಹಸ್ವಾಮಿಗೆ ಎಡೆ ಒಪ್ಪಿಸ್ತಾ ಇದ್ದಾರೆ. ಅವ್ರು ಏನು ಅಡುಗೆ ಮಾಡಿರ್ತಾರೆ ಇಲ್ಲಿ ಅದನ್ನು ದಾಸಪ್ಪನ ಕೈಲಿ ಪೂಜೆ ಎಲ್ಲ ಮಾಡಿಸಿ ಊಟಕ್ಕೆ ಕೊಡೋದಕ್ಕೆ ಫಸ್ಟು ಇಲ್ಲಿ ಎಡೆನ ಇಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ಊಟಕ್ಕೆ ತೀರ್ಥ ಎಲ್ಲ ಹಾಕಿ, ಎಲ್ಲ ಕಡೆನೂ ಅದೇ ಥರನೇ ಮಾಡೋದು, ಆ ಥರನೇ ಇಲ್ಲೂ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ನೀರುಗಳು ನಿಮ್ಮ ಬಾದಿಗೆ ಹಚ್ಕೊಂಡು ಈ ನಿಮ್ಮ ಭಕ್ತರಿಗೆ ಯಾವ ತೊಂದರೆ ಇಲ್ಲದಂತಲೂ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವಿ. ತುಂಬ ಅಂದರೆ ತುಂಬಾ ಜನ ಇದ್ದರು. ಹಾಗೂ ಹೀಗೋ ಮಾಡಿ ಊಟಕ್ಕೆ ಕೂತ್ಕೊಂಡ್ರೆ ನೋಡಿ ಬಿಸಿಲು ಮುಖಕ್ಕೆ ಹೊಡಿತಾ ಇತ್ತು. ನನಗೆ ಮಂಜುಗೆ ಮುಖಕ್ಕೆ ಹೊಡಿತಾ ಇತ್ತು. ಊಟ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯ್ತು. ಅಡುಗೆ ಅಂತೂ ತುಂಬಾ ರುಚಿಯಾಗಿತ್ತು, ಶುಚಿಯಾಗಿತ್ತು. ಬಟ್ ತುಂಬ ಟೇಸ್ಟಿಯಾಗಿತ್ತು ಊಟ ಮಾತ್ರ. ಹಾಗೆಯೇ ಇವ್ರು ಬಂದು ಪ್ರತಿಭಾ, ಅಮ್ಮು, ಹಾಗೆ ಗುರು ಅಂತ ಹೇಳಿ, ಇವರೆಲ್ಲ ನಮ್ಮ ನೈಬರ್ಸು. ಹಾಗೆ ಇವರು ಬೆಂಗಳೂರಿಂದ ಬಂದಿದ್ದಾರೆ ದೇವಸ್ಥಾನಕ್ಕೆ ಅಂತ ಹೇಳಿ. ಹಾಗೆ ದೇವಸ್ಥಾನ ಸುತ್ತಮುತ್ತ ಈಗ ಇದು ಒಂದು ಚಿಕ್ಕದು ಚೌಟ್ರಿ ಥರ ಕೂಡ ಮಾಡಿದ್ದಾರೆ. ಚೌಟ್ರಿ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ಯಾರಾದರೂ ಬಂದು ಇಲ್ಲಿ ಅರಸೇವೆ ಚಿಕ್ಕದಾಗಿ ಸಿಂಪಲ್ಲಾಗಿ ಹಾಗೆ ನಾಮಕರಣ ದೇವಸ್ಥಾನದಲ್ಲೇ ಮಾಡ್ತೀವಿ ಅಂತ ಇರೋರು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇದಾಗಿತ್ತು ಮಟನ್ ಊಟದ ಕತೆ. ಹಾಗೆ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಈಗ ನಾವು ನಮ್ಮ ಕುಣಿಗಲ್ ಕಡೆಗೆ ಹೊರಡ್ತಾ ಇದ್ದೀವಿ. ಅಡುಗೆ ಎಲ್ಲ ಚೆನ್ನಾಗಿತ್ತು. ಈಗ ನಾವು ನಮ್ಮ ಕುಣಿಗಲ್ ಕಡೆ ಓಡ್ತಾ ಇದ್ದೀವಿ. ಲಾಸ್ಟಲ್ಲಿ ಆಂಟಿನ ಮಾತಾಡ್ಸ್ಕೊಂಡು ಓಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.